ಆಟೋ ಪ್ರಯಾಣಿಕರಿಗೆ ಇದೀಗ ಬಿಗ್ ಶಾಕ್. ಕಾರಣ ಈಗಾಗಲೇ ಬೈಕ್ ಟ್ಯಾಕ್ಸಿಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಆದರೆ ಇದೀಗ ಓಲಾ, ಊಬರ್, ರ್ಯಾಪಿಡೋ ಹೀಗೆ ಈ ಒಂದು ವೆಹಿಕಲ್ಗಳಲ್ಲಿ ಆಟೋದಲ್ಲಿ ಯಾರ್ಯಾರು ಈಗ ತೆರಳ್ತಾರೋ ಅಥವಾ ಅದರಲ್ಲಿ ಯಾರು ಪ್ರಯಾಣ ಮಾಡ್ತಾರೋ ಅವರಿಗೆ ಈ ಕಂಪನಿಗಳು ಇದೀಗ ಮಿನಿಮಮ್ 89 ರೂಪಾಯಿ ದರವನ್ನು ಫಿಕ್ಸ್ ಮಾಡಿವೆ. ಮಿನಿಮಮ್ 35 ರೂಪಾಯಿ ಇದ್ದ ಆಟೋ ದರವನ್ನು 89 ರೂಪಾಯಿಗೆ ಏರಿಕೆ ಮಾಡಿದೆ. ಕೇವಲ 2 ಕಿಲೋಮೀಟರ್ ಪ್ರಯಾಣಕ್ಕೆ 89 ರೂಪಾಯಿ ಚಾರ್ಜ್ ಅನ್ನು ಮಾಡ್ತಾ ಇದ್ದು, ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ಪ್ರಯಾಣ ದರ ಕೂಡ ಏಕ್ದಮ್ ಏರಿಕೆಯಾಗಿದೆ. ಸಾರಿಗೆ ಇಲಾಖೆಯ ನಿಯಮವನ್ನೇ ಗಾಳಿಗೆ ತೂರಿ ಇಲ್ಲಿ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆ. ಒಂದು ಇಲ್ಲ ಅಂತ ಹೇಳಿದ್ರೆ ಅದರ ಬದಲಾಗಿ ಅದರ ದುರ್ಬಳಕೆಯನ್ನು ಮಾಡುವುದು ಅಥವಾ ಅದನ್ನ ಜನರ ಮೇಲೆ ಅದರ ಹೊರೆಯನ್ನು ಹಾಕುವಂತಹ ಕೆಲಸಗಳು ಪ್ರತಿಯೊಂದರಲ್ಲೂ ಕೂಡ ನಾವು ನೋಡ್ತೀವಿ. ಇದೀಗ ಈ ಥರದ ಓಲಾ, ಊಬರ್, ರ್ಯಾಪಿಡೋ ಇಂತಹ ಒಂದು ಆಟೋ ಚಾಲಕರುಗಳಿಂದ ಅಥವಾ ಇಂತಹ ಒಂದು ಕಂಪನಿಗಳಿಂದ ನಡೀತಾ ಇದೆ. ವಸೂಲಿಗೆ ಇಳಿದಿವೆ ಓಲಾ, ಊಬರ್ನಂತಹ ಅಗ್ರಿಗೇಟರ್ ಕಂಪನಿಗಳು. ಈಗಾಗಲೇ ನಾವು ದರ ಏರಿಕೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ತೋರಿಸೋದಾದ್ರೆ ಎಲ್ಲಿಂದ ಎಲ್ಲಿಗಾಗಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಕಾರ್ಪೊರೇಷನ್ ಸರ್ಕಲ್ನಿಂದ MG ರಸ್ತೆಗೆ ನೀವು ಏನಾದರೂ ಆಟೋವನ್ನು ಬುಕ್ ಮಾಡ್ತೀರಿ ಅಂದರೆ 2.2 ಕಿಲೋಮೀಟರ್ ಇದೆ. ಆದರೆ ಇಲ್ಲಿ 98 ರೂಪಾಯಿ ಈಗ ಮಿನಿಮಮ್ ಅನ್ನು ಇವರು ಫಿಕ್ಸ್ ಮಾಡಿದ್ದಾರೆ. ಕಾರ್ಪೊರೇಷನ್ನಿಂದ ಶಿವಾನಂದ ಸರ್ಕಲ್ಗೆ ಇಲ್ಲಿ 2.5 ಕಿಲೋಮೀಟರ್ ಇದೆ, 104 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ನಿಂದ KR ಮಾರ್ಕೆಟ್ಗೆ 1.5 ಕಿಲೋಮೀಟರ್ ಇರೋದು ಬರೀ 89 ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ನಿಂದ ಮೆಜೆಸ್ಟಿಕ್ಗೆ 2 ಕಿಲೋಮೀಟರ್ ಇದೆ, 89 ರೂಪಾಯಿಯನ್ನ ಫಿಕ್ಸ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಓಲಾ, ಊಬರ್ ಆಟೋ ಬಾಡಿಗೆಯ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ ಇಳಿಸುವ ವಿಚಾರದಲ್ಲಿ ಕೈ ಚೆಲ್ಲಿದೆ ಸರ್ಕಾರ. ನ್ಯೂಸ್ 18ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಗ್ರಿಗೇಟರ್ ಕಂಪನಿಗಳು ಕೋರ್ಟ್ಗೆ ಹೋಗಿವೆ. ಹಾಗಾಗಿ ಕೋರ್ಟ್ಗೆ ಹೋಗಿ ದರ ಇಳಿಕೆಗೆ ಸ್ಟೇಯನ್ನ ತಂದಿದ್ದಾರೆ. ದರ ಇಳಿಸೋದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಚಿವರು. ಕೋರ್ಟ್ ತೀರ್ಪು ಬಂದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಕೋರ್ಟ್ನಲ್ಲಿ ಪ್ರಕರಣ ಇರೋದ್ರಿಂದ ಸದ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಬೈಕ್ ಟ್ಯಾಕ್ಸಿ ನಿಷೇಧ ಆಗಿರುವಂತಹ ಬೆನ್ನಲ್ಲಿ ಇದೀಗ ಅಗ್ರಿಗೇಟರ್ ಕಂಪನಿಗಳು ಹಗಲು ದರೋಡೆಗೆ ಇಳಿದಿರುವಂತೆ ದರವನ್ನ ವಸೂಲಿ ಮಾಡ್ತಾ ಇರುವಂಥದ್ದು. ಸರ್, ಬೆಳಿಗ್ಗೆಯಿಂದ ಓಲಾ, ಊಬರ್ ಕಂಪನಿಗಳು ಎಷ್ಟು ಬೇಕೋ ಅವ್ರಿಗೆ ಇಷ್ಟ ಬಂದಂತೆ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು. ಮಿನಿಮಮ್ 2 ಕಿಲೋಮೀಟರ್ಗೆ 30 ರೂಪಾಯಿ ಅನ್ನೋದು ಸರ್ಕಾರದ ದರ ನಿಗದಿಯಾಗಿರುವಂಥದ್ದು. 80 ರೂಪಾಯಿ 90 ರೂಪಾಯಿ ತಗೊಳ್ತಿದ್ದಾರೆ. ಈಗ ಸರ್ಕಾರ ಅಧಿಕಾರ ಇರ್ತಕ್ಕಂಥ ಕಡೆ ಈಗ ಆಟೋಗೆ, ಟ್ಯಾಕ್ಸಿಗೆ ದರ ನಿಗದಿ ಮಾಡಿ ಇಷ್ಟೇ ತಗೋಬೇಕು ಅಂತ ಸರ್ಕಾರ ಮಾಡಿರುತ್ತೆ. ಈ ಓಲಾನು, ಊಬರು ಈ ಕಂಪ್ನೀಸ್ ಇದ್ದಾರಲ್ಲ, ಅವರು ಪರ್ಮಿಷನ್ನೇ ಇಲ್ಲ. ಕೋರ್ಟಲ್ಲಿ ಸ್ಟೇ ತಗೊಂಡು ಭಾಳ ವರ್ಷ ನಡೆಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ಸು ಆಗ್ತಾ ಇದೆ. ಒಂದ್ಸಲಿ ಕೋರ್ಟು ಆದೇಶ ಕೊಟ್ಟರೆ ಆಮೇಲೆ ಸರ್ಕಾರ ನಾವು ಏನಾದರೂ ನಿಗದಿ ಮಾಡ್ಬೋದು ಅಥವಾ ಅವರು ಅನಧಿಕೃತವಾಗಿ ಓಡಿಸ್ತಾ ಇರ್ತಕ್ಕಂಥದ್ದು ಕೋರ್ಟಲ್ಲಿ ಸ್ಟೇ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಈಗ ನಾವು ಅದರ ವ್ಯಾಪ್ತಿಗೆ ನಾವು ಹೋಗೋಕ್ಕೆ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ಸ್ಟೇ ಇರೋದ್ರಿಂದ ನಾವು ಮಾಡೋಕ್ಕೆ ಬರೋದಿಲ್ಲ. ಬೈಕ್ ಟ್ಯಾಕ್ಸಿ ಬೇರೆ ಸರ್. ಈಗ ಆಟೋಗೆ, ಕ್ಯಾಬ್ಗಳಿಗೇನೆ ದುಪ್ಪಟ್ಟು 3 ಪಟ್ಟು ಹೆಚ್ಚು ದರ ತಗೊಳ್ತಿದ್ದಾರೆ. ಅದಕ್ಕೇನಾದರೂ ಓಲಾ, ಊಬರ್ ಕಂಪನಿಯವರು ನಾನು ಹೇಳಿದಲ್ಲ, ಕೋರ್ಟಲ್ಲಿ ಸ್ಟೇ ಇದೆ, ಅದರಿಂದ ನಾವು ಕೈ ಹಾಕೋಕ್ಕಾಗಲ್ಲ. ಜನರಿಂದ ವಸೂಲಿ ಮಾಡ್ತಿದ್ದಾರೆ. ಸರೋಯ್ತು. ಈಗ ಕೋರ್ಟಲ್ಲಿ ಸ್ಟೇ ಇದೆ, ಕೋರ್ಟಲ್ಲಿ ಸ್ಟೇ ಇದ್ದಾಗ ನಾವು ಇಂಟರ್ಫಿಯರ್ ಆಗುತ್ತಾ? ಕೋರ್ಟ್ ಅವ್ರಿಗೆ ಪರ್ಮಿಷನ್ನೇ ಇಲ್ಲ, ಪರ್ಮಿಷನ್ ಇಲ್ಲದೇ ಓಡಿಸ್ತಾ ಇದ್ದಾರೆ. ಯಾಕೆ ಓಡಿಸ್ತಾ ಇದ್ದಾರೆ ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ. ಇದ್ರ ಕೋರ್ಟಲ್ಲೂ ಕೂಡ ನಮ್ಮ ಅಧಿಕಾರಿಗಳು, ನಮ್ಮ ಇಲಾಖೆಯ ವಕೀಲರು ಇದ್ದಾರಲ್ಲ, ನಾವು ನೇಮಿಸ್ಕೊಂಡಿರ್ತಕ್ಕಂಥ ವಕೀಲರು, ವಾದ ವಿವಾದ ಇದೆಲ್ಲ ಆಗಿದೆ. ಒಂದು ತೀರ್ಮಾನ ಬಂದರೆ ಆಮೇಲೆ ನಾವು ಮುಂದಕ್ಕೆ ಹೋಗ್ಬೋದು. ಅಂದರೆ ಈ ಸರ್ಕಾರ ಜನರಿಗೆ ಹೊರೆ ಆಗ್ತಿದೆ ಅನ್ನುವಂಥದ್ದು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು. ಹೌದಾ, ಮನವರಿಕೆ ಮಾಡಿಕೊಡ್ಲೇಬೇಕಾಗತ್ತೆ. ಒಂದು ಕಡೆ ಆಟೋಗೆ, ಟ್ಯಾಕ್ಸಿಗಳಿಗೆ ದರ ಕಮ್ಮಿ ಇರುತ್ತೆ, ಇವರು ದುಪ್ಪಟ್ಟು ವಸೂಲು ಮಾಡ್ತಾ ಇರ್ತಾರೆ. ಯಾವುದು ಅಡ್ಡ ಯಾವುದು? ನಮಗೀಗ ಕೋರ್ಟಲ್ಲಿ ಸ್ಟೇ ಇರೋದು. ಆ ಕೋರ್ಟಲ್ಲಿ